ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಒಂದು ಜಾಜಿಕಾಯಿ ಮತ್ತು ಜೇನುತುಪ್ಪದಿಂದ ಬಂಗು ನಿವಾರಣೆ ಆಗುತ್ತೆ. ಪೌಡ್ರ್ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಪೌಡ್ರು ಜೇನುತುಪ್ಪದಲ್ಲಿ ಕಲಸಿಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ದಿನ ಇಷ್ಟಿಷ್ಟು ಸಾಯಂಕಾಲ ಟೈಮಲ್ಲಿ ಹಚ್ಚಬೇಕು. ಹಚ್ಚಿ ಒಂದು 3 ಅವರು 4 ಅವರು ಹಂಗೆ ಬಿಟ್ಬಿಟ್ಟು ಮಲ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ನೀರಿಂದ ಕ್ಲೀನ್ ಮಾಡ್ಕೋಬೇಕು. ಸೋಪೆಲ್ಲ ಹಚ್ಕೋಬಾರ್ದು. ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಸೋಪ್ ಹಚ್ಚಿ ಕ್ಲೀನ್ ಮಾಡ್ಕೋಬೇಕು ಮುಖನ. ಬಂಗೆಲ್ಲ ಹೋಗ್ಬಿಡುತ್ತೆ. ಇದು ರೋಸ್ ವಾಟ್ರಲ್ಲಿ ಕೂಡ ಕಲಸಿ ಹಚ್ಕೋಬೋದು. ರೋಸ್ ವಾಟ್ರಲ್ಲಿ ಇದು ಜಾಜಿಕಾಯಿ ಪೌಡ್ರ್ ಇರುತ್ತಲ್ವ, ಪೌಡ್ರ್ ಕುಟ್ಬೇಕು. ನಾವೇ ಜಾಜಿಕಾಯಿ ತಂದು ಪೌಡ್ರ್ ಮಾಡಿಬಿಟ್ಟು ಅದು ತುಂಬ ಸಣ್ಣದಾಗಿ ಹಿಟ್ಟು ಥರ ಮಾಡಿ ರೋಸ್ ವಾಟ್ರಲ್ಲಿ ಕೂಡ ಕಲಸಿ ಹಚ್ಕೋಬೋದು. ನಾನು ಜೇನುತುಪ್ಪದಲ್ಲಿ ಕಲಸಿ ಹಚ್ಚಿದ್ದೀನಿ ನೋಡಿ. ಜೇನುತುಪ್ಪದಲ್ಲಿ ಅದು ಪೌಡ್ರ್ ಕಲಸಿಟ್ಟು ಹಚ್ಕೋಬೋದು. ಹಚ್ಕೊಂಡ್ರೆ ಮುಖ ಸ್ಮೂತಾಗೂ ಇರುತ್ತೆ. ಬಂಗು ಕೂಡ ಹೋಗುತ್ತೆ, ಕಪ್ಪು ಕಲೆಗಳು ಕೂಡ ಹೋಗುತ್ತೆ. ಇದು ಹಚ್ಕೊಂಡು ನಾನು ಟ್ರೈ ಮಾಡಿದ್ದೀನಿ. ನನಗೆ ತುಂಬ ಬಂಗಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಸ್ವಲ್ಪ ಅಂದ್ರೂ 80% ಕಡಿಮೆ ಆಗಿದೆ. ಇದು ನೀವು ಹಚ್ಕೊಳ್ಳಿ. ಯಾರಿಗೆ ಬಂಗಾಗಿದೆ ಅವರೆಲ್ಲ ಹಚ್ಕೊಳ್ಳಿ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ತಿಂಗಳು ಕಂಪಲ್ಸರಿ 1 ತಿಂಗಳೆಲ್ಲ ಹಚ್ಕೋಬೇಕು. ಇದು ಯಾವ ಸ್ಕಿನ್ ಎಫೆಕ್ಟು ಇಲ್ಲ. ಜಾಜಿಕಾಯಿ ಅಂದರೆ ಒಂಥರ ಅದು ಮುಖದ ಮೇಲೆ ಗಾಯ ಆಗಿರೋದು, ಕಪ್ಪು ಕಲೆ ಇದೆಲ್ಲ ಹೋಗ್ಬಿಡುತ್ತೆ. ಅದಕ್ಕಾಗಿ ಇದೇನು ಎಫೆಕ್ಟು ಇಲ್ಲ. ಇದು ಸ್ಕಿನ್ ಎಫೆಕ್ಟು ಆಗೋಲ್ಲ. ಕಂಟಿನ್ಯೂಸ್ ಆಗಿ ಸ್ಕಿನ್ ಎಫೆಕ್ಟು ಇಲ್ಲ. ಇದು ಡೈಲಿ ಸಾಯಂಕಾಲ ಟೈಮಲ್ಲಿ ಹಚ್ಕೋಬೋದು. 1 ತಿಂಗಳಲ್ಲಿ ಸ್ವಲ್ಪನಾದರೂ ಹೋಗಿರುತ್ತೆ. ಕಂಪಲ್ಸರಿ 3 ತಿಂಗಳು ಹಚ್ಕೊಂಡ್ರೆ ಕ್ಲಿಯರ್ ಆಗಿಬಿಡುತ್ತೆ. ಪಿಂಪಲ್ಸ್ ಕೂಡ ಬರೋದು ಸ್ಟಾಪ್ ಆಗುತ್ತೆ. ಬಂಗು ಕೂಡ ಹೋಗುತ್ತೆ. ಯಾವ ಕಪ್ಪು ಕಲೆ ಇದ್ರೂ ಹಚ್ಕೋಬೋದು. ರೋಸ್ ವಾಟ್ರಲ್ಲಿ ಕಲಸಿ ಹಚ್ಕೋರಿ ಜಾಜಿಕಾಯಿ, ಮತ್ತು ಜೇನುತುಪ್ಪದಲ್ಲಿ ಕಲಸಿ ಕೂಡ ಹಚ್ಕೋಬೋದು. ನೋಡಿ ಎಷ್ಟೊಂದು ಚೇಂಜಸ್ ಆಗಿದೆ ಗೊತ್ತಾ. ಇದು ಜಾಜಿಕಾಯಿ ತುಂಬ ಕಮಾಲು ಮಾಡುತ್ತೆ. ತುಂಬ ಚೆನ್ನಾಗಿ ಔಷಧಿ. ಇದು ಸ್ಕಿನ್ ಎಫೆಕ್ಟ್ ಕೂಡ ಇಲ್ಲ. ಒಂದು ತಿಂಗಳಲ್ಲಿ ಒಂದು ಸ್ವಲ್ಪ ಕಡಿಮೆ ಆಯಿತು. 2 ತಿಂಗಳಲ್ಲಿ ಒಂದು ಸ್ವಲ್ಪ ಕಡಿಮೆ ಆಯಿತು. 3ನೇ ತಿಂಗಳು ತುಂಬ ಚೆನ್ನಾಗಿ ಅದೆಲ್ಲ ಬಂಗೇನಿತ್ತು ಕ್ಲಿಯರ್ ಆಗಿ ವಿಡಿಯೋ ನೋಡಿ ಕೊನೆವರೆಗೂ. ನೀವು ಟ್ರೈ ಮಾಡಿ. ಬಂಗ ಯಾರಿಗಾಗಿದೆ, ಯಾರಿಗೆ ಕಪ್ಪು ಕಲೆ ಇದೆ ಎಲ್ಲ ಟ್ರೈ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು.